ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅಶ್ವೇಗ ನ್ಯೂಸ್. ನಾನು ಶ್ರೀನಿವಾಸ್ ವೈದ್ಯ. ಡಿ ಕೆ ಶಿವಕುಮಾರನ್ನು ಯಾಕೆ ನಾವು ಬಂಡೆ ಅಂತ ಕರಿತೀವಿ, ಕನಕಪುರದ ಬಂಡೆ ಅಂತ ಡಿ ಕೆ ಶಿವಕುಮಾರನ್ನು ಕರೆಯೋದು ಯಾಕೆ ಅಂದರೆ, ಈಗ ನಾನು ಹೇಳೋಕ್ಕೆ ಹೊರಟಿರುವಂತಹ ವಿಚಾರ ನಿಮಗೆ ಗೊತ್ತಾಗುತ್ತೆ. ನಾನು ಯಾಕೆ ಬಂಡೆ ಅಂತ ಕರಿತಾ ಇದ್ದೀನಿ, ಅಥವಾ ರಾಜ್ಯದ ಜನ ಯಾಕೆ ಅವರನ್ನು ಬಂಡೆ ಅಂತ ಕರೀತಾರೆ ಅಂತ. ಡಿ ಕೆ ಶಿವಕುಮಾರ್ ರೀಸೆಂಟಾಗಿ ಒಂದು ಪ್ರೆಸ್ ಮೀಟ್ ಮಾಡಿದರು ರಿಲೇಟೆಡ್ ಟು ಬಿಡದಿ ಟೌನ್ಶಿಪ್. ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿಗೆ ಕೌಂಟ್ರನ್ನ ಕೊಡ್ತಾ ಒಂದು ಮಾತನ್ನು ಹೇಳಿದರು. ನಾನು ಜೈಲಿಗೆಲ್ಲ ಹೋಗೋದಕ್ಕೆ ಹೆದರೋನಲ್ಲ, ಯಾಕಂತಂದರೆ ಜೈಲಿಗೆ ಹೋಗಿ ಬಂದ ಮೇಲೇ ನಾನು ಸಿ ಎಮ್ ಆಗಿದ್ದೀನಿ ಅಂತ. ಆ್ಯಬ್ಸಲ್ಯೂಟ್ಲಿ ಹೌದು. ಅದು ಏನೋ ಗೊತ್ತಿಲ್ಲ, ಕಾಕತಾಳೀಯನೋ ಅಥವಾ ನಿಜವಾಗ್ಲೂ ಅವ್ರ ಲೈಫಲ್ಲಿ ಹಂಗಂಗೆ ಆಗುತ್ತೋ ಗೊತ್ತಿಲ್ಲ. ಜೈಲಿಗೆ ಹೋಗಿ ಬಂದ ಮೇಲೆ ಆ ಲಕ್ಕೆ ಚೇಂಜ್ ಆಗಿಬಿಡುತ್ತೆ, ಮರ್ಯಾದೆನೇ ಚೇಂಜ್ ಆಗಿಬಿಡುತ್ತೆ. ದಕ್ಕದೇ ಇರುವಂಥದ್ದೆಲ್ಲ ಜೈಲಿಗೆ ಹೋಗಿ ಬಂದ ಮೇಲೆ ಅವರಿಗೆ ದಕ್ಕಿಬಿಡುತ್ತೆ. ಈ ತರಹದ ಅನೇಕ ಸೆಟ್ ಆಫ್ ಎಕ್ಸಾಂಪಲ್ಸ್ಗಳನ್ನು ನಾವು ನೋಡಿದ್ದೀವಿ. ಮತ್ತೊಂದು ಜೈಲಿಗೆ ಕಳಿಸುವಂಥ ಸಮೀಪ ಬರ್ತಾ ಇದೆ. ರೆಡಿ ಇದ್ದೀನಿ ಕುಮಾರಣ್ಣ, ಯು ಆರ್ ಮೈ ಬ್ರದರ್. ನೀನು ನನಗೆ ಜೈಲ್ ಕಳಿಸ್ಬೇಕು ಅಂತ ಆಯಿತು, ನೀನು ಆಶೀರ್ವಾದ ಮಾಡು. ಕೃಷ್ಣ ಜನ್ಮಸ್ಥಳದಲ್ಲೂ ನಾನು ನೀನು ಕೂಡ ಬಂದು ನಾನು ಭೇಟಿ ಮಾಡಿದ್ದೀನಿ. ಡಿ ಕೆ ಎಸ್ ಕಾಷನ್ಸ್ ಅಗೇನ್ಸ್ಟ್ ಫೋರ್ಸ್ ಅಕ್ವಿಷನ್, ಲ್ಯಾಂಡಿಲ್, ನಾನು ಲ್ಯಾಂಡಿಲ್ ಅಂತೆ. ಯು ವಿಲ್ ಬಿ ಇನ್ ಜೈಲ್ ಫಾರ್ ಇಸ್ ಮಿಸ್ಟೀಡ್ಸ್. ಐ ವೆಲ್ಕಮ್ ಯು. ಯು ಹ್ಯಾವ್ ಗುಡ್ ಅಡ್ವೊಕೇಟ್ಸ್. ನಿಮ್ಮದು ನಿಮ್ಮ ದೊಡ್ಡ ಕಮ್ಮನ, ಇನ್ನೊಬ್ಬ ದೊಡ್ಡಣ್ಣ ಎಲ್ಲ ನನಗೆ ಆಗ್ತಾ ಇದೆ, ನನಗೆಲ್ಲ ಪಾಪ ಗೊತ್ತಿದೆ. ನಿಮ್ಮ ಪ್ರಯತ್ನ, ನಿಮ್ಮ ಹೋರಾಟ, ನಿಮ್ಮ ಶ್ರಮ ಏನು, ಬೇರೆ ಬೇರೆ ನಾಯಕರುಗಳು ಯಾರು ಬೆಳಿಬಾರ್ದು ಅಂತ ಹೇಳಿ ನಿಮ್ದು ಏನು ಇದೆಯಲ್ಲ ಎಲ್ಲ ನನಗೆ ಅರಿವಿದೆ. ಆದರೆ ನಿಮ್ಮ ಹಿರಿತನಕ್ಕೆ ನಾನು ನಿಮ್ಮ ನಮಸ್ಕಾರ ಹೇಳಬೇಕಾದ ನನ್ನ ಧರ್ಮ. ಸೊ ಅದನ್ನು ನಾನು ಗೌರವವನ್ನು ಕೊಡೋದನ್ನ ನೀವು ಸ್ವೀಕಾರ ಮಾಡೋಕ್ಕೆ ಆಗಲಿಲ್ಲ ಅಂದರೆ ಅದು ನಿಮ್ಮ ಪಾಡು, ನಿಮ್ಗೆ ಬಿಟ್ಟಿದ್ದು. ಆದರೆ ನಾನು ಯಾರಿಗೂ ಕೂಡ ಕೆಟ್ಟದನ್ನು ಬಯಸೋನಲ್ಲ, ನಿಮಗೂ ಕೂಡ ಕೆಟ್ಟದನ್ನು ಬಯಸುವುದಿಲ್ಲ. ನನಗೇನು ನೀವು ಜೈಲಿಗೆ ಕಳಿಸ್ಬೇಕು ಅಂತ ತಾವು ಸಂಕಲ್ಪ ಮಾಡಿದ್ದೀರಿ, ಬೇಕಾದ್ರೆ ಮುಂದುವರಿರಿ. ಆ ಜೈಲಿಗೆ ಹೋಗಿ ಬಂದೇ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ನಾನು ಇಲ್ಲಿ ಕೂತಿದ್ದೀನಿ. ಹೀಗೆ ಕುಮಾರಸ್ವಾಮಿ ಅವರಿಗೆ ಕೌಂಟರ್ ಕೊಡುವಾಗ ಡಿ ಕೆ ಶಿವಕುಮಾರ್ ಈ ಮಾತನ್ನು ಹೇಳಿದರು. ಹೇಗೆ ಅಂತಂದರೆ, ಕುಮಾರಸ್ವಾಮಿಯವರು ಈ ಹಿಂದೆ ಹೇಳಿದ್ದೇನು ಅಂತಂದರೆ, ಡಿ ಕೆ ಶಿವಕುಮಾರ್ ಜೈಲಿಗೆ ಹೋಗುವಂತಹ ದಿನಗಳು ಸಮೀಪದಲ್ಲಿದೆ, ಹತ್ತಿರದಲ್ಲಿದೆ ಅಂತ ಹೇಳಿದರು. ಹೀಗಾಗಿ ನಾನು ಜೈಲಿಗೆ ಹೋಗೋಕ್ಕೆ ಹೆದರಲ್ಲ, ಐ ಆಮ್ ರೆಡಿ. ನಾನು ಜೈಲಿಗೆ ಹೋಗಿ ಬಂದ ಮೇಲೇ ಸಿ ಎಮ್ ಆಗಿದ್ದೀನಿ ಅಂತ ಹೇಳಿದ್ದಾರೆ. ಅಂದರೆ ಒಂದು ಸ್ಪಷ್ಟ ಮೆಸೇಜನ್ನು ಡಿ ಕೆ ಶಿವಕುಮಾರ್ ಕೊಡ್ತಾ ಇದ್ದಾರೆ ಕುಮಾರಸ್ವಾಮಿಯವರಿಗೆ ಆ್ಯಂಡ್ ಅವರ ವಿರೋಧಿಗಳಿಗೆ. ಏನು ಅಂತಂದರೆ, ನಾನು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ, ನಾನು ಯಾವುದನ್ನೂ ಕೂಡ ಕೇರ್ ಮಾಡಲ್ಲ, ನಾನು ನನ್ನದೇ ಆದಂತಹ ವೇನಲ್ಲಿ ಹೋಗ್ತೀನಿ ಅನ್ನುವಂಥ ಒಂದು ಸ್ಪಷ್ಟ ಮೆಸೇಜನ್ನು ಕೊಡ್ತಾ ಇದ್ದಾರೆ. ನಾನು ಹಿಂದೆಜ್ಜೆಯನ್ನು ಇಡಲ್ಲ, ನಾನು ನನ್ನ ಕೆಲಸವನ್ನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನೋ ಅದನ್ನು ಮಾಡಿ ಮುಗಿಸ್ತೀನಿ ಅನ್ನುವಂತಹ ಎಕ್ಸಾಕ್ಟ್ ಮೆಸೇಜ್ ಇದು. ಎಕ್ಸಾಕ್ಟ್ ಪ್ಯೂರ್ ಪೊಲಿಟಿಕಲ್ ಮೆಸೇಜನ್ನು ಡಿ ಕೆ ಶಿವಕುಮಾರ್ ನಿರಂತರವಾಗಿ ಹಿಂದೆ ಕೂಡ ಕೊಟ್ಟಿದ್ದರು, ಈಗಲೂ ಕೂಡ ಕೊಟ್ಕೊಂಡು ಬರ್ತಾ ಇದ್ದಾರೆ. ಯು ಆರ್ ಲೈಕ್ ಮೈ ಬ್ರದರ್, ನೀವು ನನ್ನ ಅಣ್ಣನ ಹಾಗೆ. ಕುಮಾರಸ್ವಾಮಿಗೆ ಡಿ ಕೆ ಶಿವಕುಮಾರ್ ಹೇಳಿದಂತಹ ಮಾತಿದು. ಯು ಆರ್ ಲೈಕ್ ಮೈ ಬ್ರದರ್. ನೀವು ನನಗೆ ಅಣ್ಣ ಇದ್ದ ಹಾಗೆ, ನಿಮ್ಮ ವಯಸ್ಸಿಗೆ ನಾನು ಮರ್ಯಾದೆ ಕೊಡ್ತೀನಿ. ನಾನು ಜೈಲಿಗೆ ಕಳಿಸ್ಬೇಕು ಅಂತ ಏನೋ ಪ್ರಯತ್ನ ಪಡ್ತಾ ಇದ್ದೀರ, ಪಡಿ, ಅದೇನು ಮಾಡ್ತೀರ ಮಾಡಿ, ನಾನು ಅದಕ್ಕೆಲ್ಲ ಹೆದರಲ್ಲ ಅಂತ. ಅಂದರೆ ನಾನು ಯಾವುದಕ್ಕೂ ಜಗ್ಗಲ್ಲ ಅನ್ನೋ ಸ್ಪಷ್ಟ ಮೆಸೇಜನ್ನು ಡಿ ಕೆ ಶಿವಕುಮಾರ್ ಕೊಡ್ತಿದ್ದಾರೆ. ಆ್ಯಂಡ್ ಅದರ ಜೊತೆಗೆ ರೈಟ್ ನಾವು ಈಗ ದೊಡ್ಡಗೌಡರ ಎಂಟ್ರಿ ಕೂಡ ಬಿಡದಿ ಟೌನ್ಶಿಪ್ಪಿಗೆ ಸಂಬಂಧಪಟ್ಟಂತೆ ಆಗಿದೆ. ದೊಡ್ಡಗೌಡರು ಕೂಡ ಒಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಯುದ್ಧವನ್ನು ಸಾರ್ತಾ ಇದ್ದರೆ, ದೊಡ್ಡಗೌಡರ ಪತ್ರಕ್ಕೆ ಸೋಸೂನ್ ಅತಿ ಶೀಘ್ರದಲ್ಲಿ ನಾನು ಉತ್ತರವನ್ನು ಕೊಡ್ತೀನಿ ಅನ್ನುವಂತಹ ಮಾತನ್ನು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಆ್ಯಂಡ್ ಇದರೆಲ್ಲರ ಜೊತೆಗೆ ಈ ಒಂದು ಬಿಡದಿ ಟೌನ್ಶಿಪ್ಪಿನ ಕನಸು ನನ್ನದಲ್ಲ, ನಾನು ಇದರ ಬಗ್ಗೆ ಯೋಚನೆ ಕೂಡ ಮಾಡಿಲ್ಲ, ಅಥವಾ ಇದನ್ನು ಮಾಡಬೇಕು ಅಂತ ಪಣ ಕೂಡ ತೊಟ್ಟವನಲ್ಲ, ಇದು ನನ್ನ ಕನಸಿನ ಕೂಸಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಆ ಮಾತಲ್ಲಿ ಹೇಳಿದರು. ಆದರೆ ಕಾರ್ಯರೂಪದಲ್ಲಿ ಅದೇ ಬಿಡದಿ ಟೌನ್ಶಿಪ್ಪನ್ನು ಮಾಡಬೇಕು ಅಂತ ಡಿ ಕೆ ಶಿವಕುಮಾರ್ ಹೊರಟಿದ್ದಾರೆ. ಅಂದರೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಇದು ನನ್ನ ಕನಸಿನ ಕೂಸಲ್ಲ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಅದೇ ಬಿಡದಿ ಟೌನ್ಶಿಪ್ಪನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಹೊರಟಿದ್ದಾರೆ. ಅಂದರೆ ಇಲ್ಲಿ ಇದು ನಂದಲ್ಲ ಅಂತ ಹೇಳೋದು ಅವರೇ, ಅದನ್ನು ಮಾಡೋದು ಕೂಡ ಅವರೇ. ಅಂದರೆ ನನಗೇನು ಅನ್ಸುತ್ತೆ ಅದು ಮಾಡ್ತೀನಿ, ಐ ಆಮ್ ಅನ್ಸ್ಟಾಪೇಬಲ್ ಅನ್ನುವಂಥ ಮೆಸೇಜನ್ನು ಕ್ಲಿಯರಾಗಿ ಕೊಡ್ತಾ ಇದ್ದಾರೆ. ಬಟ್ ಮುಂದಿನ ದಿನಗಳಲ್ಲಿ ಎಷ್ಟು ಸಕ್ಸಸ್ಫುಲ್ ಆಗುತ್ತೆ ಇದು ಅನ್ನುವಂಥದ್ದನ್ನು ಕಾದು ನೋಡಬೇಕು. ಅದೇನೋ ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟಂತೆ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡ್ತಾರಂತೆ, ಒಂದು 2-3 ತಿಂಗಳಲ್ಲಿ ಆ ಸಮಿತಿ ಆಗುತ್ತಂತೆ. ಆಮೇಲೆ ಅವರು ಒಂದು ವರದಿಯನ್ನು ತೆಗೆದುಕೊಂಡು ಬಂದು ಇವರಿಗೆ ಒಪ್ಪಿಸ್ತಾರಂತೆ. ಅಕಾರ್ಡಿಂಗ್ ಟು ದಟ್ ವರದಿ, ಆ ವರದಿಯ ಪ್ರಕಾರವಾಗಿ ಮುಂದೆ ಬಿಡದಿಯ ಟೌನ್ಶಿಪ್ಪು ಹೆಂಗೆ ನಿರ್ಮಾಣ ಆಗಬೇಕು, ಹೆಂಗಾಗುತ್ತೆ ಅನ್ನುವಂಥದ್ದು ಬೆಳಕಿಗೆ ಬರುತ್ತೆ. ಬಟ್ ರೈಟ್ ನಾವು ಈಗ ಡಿ ಕೆ ಶಿವಕುಮಾರ್ ಅವರು ಪೊಲಿಟಿಕಲಿ ಬಿಡದಿ ಟೌನ್ಶಿಪ್ಪಿನ ಗಲಾಟೆಯನ್ನು ಮುಂದಿಟ್ಟುಕೊಂಡು
ಕುಮಾರಸ್ವಾಮಿಯವರಿಗಾಗಲಿ ದೇವೇಗೌಡರಿಗಾಗಲಿ ಅವರ ವಿರೋಧಿಗಳಿಗಾಗಲಿ ಸ್ಪಷ್ಟ ಮೆಸೇಜನ್ನು ಕೊಡ್ತಾ ಇದ್ದಾರೆ, ನೀವು ಯಾರೂ ನನ್ನನ್ನು ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ. ಯಾಕೆಂತಂದರೆ ಒಬ್ಬ ಮನುಷ್ಯ ಜೈಲಿಗೆ ಹೋಗೋದಕ್ಕೆ ನಾನು ರೆಡಿ ಇದ್ದೀನಿ ಅಂದಮೇಲೆ ಆ ಮನುಷ್ಯನ ಏನು ಮಾಡೋಕ್ಕೆ ಸಾಧ್ಯ ನೀವು? ದಟ್ಸ್ ದ ರೀಸನ್ ಐ ಕಾಲ್ಡ್ ಹಿಮ್ ಅ ಬಂಡೆ. ಅದಕ್ಕೆ ಅವರನ್ನು ಬಂಡೆ ಅಂತ ನಾನು ಕರಿತಾ ಇದ್ದೀನಿ, ರಾಜ್ಯದ ಜನನೂ ಕರಿತಾ ಇದ್ದಾರೆ. ಬಟ್ ಇದು ಡಿ ಕೆ ಶಿವಕುಮಾರ್ ಅವರ ಸ್ಪಷ್ಟ ನಿಲುವು. ಈ ನಿಲುವು ಎಷ್ಟರ ಮಟ್ಟಿಗೆ ಸಕ್ಸಸ್ಫುಲ್ ಆಗಿರುತ್ತೆ, ಎಷ್ಟರ ಮಟ್ಟಿಗೆ ಬಂಡೆ ತನ್ನ ಗಟ್ಟಿತನವನ್ನು ಉಳಿಸ್ಕೊಳ್ಳುತ್ತೆ ಅನ್ನುವಂಥದ್ದನ್ನು ನಾವು ಮತ್ತು ನೀವು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆ ಊಟದಲ್ಲಿ.